ಬೈಕ್ನಲ್ಲಿ ಬಂದು ಮಾಂಗಲ್ಯ ಸರ ಕಸಿದು ಪರಾರಿಯಾಗಿದ್ದ ಇಬ್ಬರು ಖತರ್ನಾಕ್ ಕಳ್ಳರ ಬಂಧನ. ಇತ್ತೀಚೆಗೆ ಪಟ್ಟಣದಲ್ಲಿ ವೃತ್ತಿಯ 60 ಗ್ರಾಂ ತೂಕದ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದ ಇಬ್ಬರು ಕಳ್ಳರನ್ನ ಮಧುಗಿರಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಒಂದೇ ದಿನದಲ್ಲಿ ಪ್ರಕರಣವನ್ನು ಭೇದಿಸಿ ಬಂಧಿಸುವಲ್ಲಿ ಮಧುಗಿರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಬ್ಬರು ಕಳ್ಳರು ಇಮ್ರಾನದ ಕಲ್ಯಾಣದುರ್ಗ, ತಿಮ್ಮಸಮುದ್ರದ ರಾಜು ಹಾಗೂ ಅನಂತಪುರ ಪಂಪನೂರು ಗ್ರಾಮದ ಓಬಣ್ಣ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಸರಗಳ್ಳರು ವಿಳಾಸ ಕೇಳುವ ನೆಪವೊಡ್ಡಿ ಪಟ್ಟಣದ ದೊಡ್ಡಪೇಟೆ ದೇವಾಂಗ ಬೀದಿ ನಿವಾಸಿ ವೃದ್ಧೆ ಲಕ್ಷ್ಮಮ್ಮ ಅವರ 60 ಗ್ರಾಂ ತೂಕದ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದರು. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಹಾಗೂ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಪ್ರಕರಣವನ್ನು ಬೆನ್ನತ್ತಿದ ಮಧುಗಿರಿ ಪೊಲೀಸ್ ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಚಂದ್ರಶೇಖರ್, ಕೊಡಗೇನಹಳ್ಳಿ ಪಿಎಸ್ಐ ರಾಜೇಂದ್ರ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಮುಖ್ಯಮಂತ್ರಿ ಪದಕ ಪಡೆದ ಮೋಹನ್ ಕುಮಾರ್, ಎಂಎಲ್ ರಮೇಶ್, ಪ್ರಕಾಶ್, ಮಲ್ಲಿಕಾರ್ಜುನ್, ರಂಗರಾಜು ಪೊಲೀಸರ ತಂಡ ಇಮ್ರಾನದ ಅನಂತಪುರದಲ್ಲಿ ಒಬ್ಬ ಕಳ್ಳನನ್ನ ಹಿಡಿದು ತೆಲಂಗಾಣದಲ್ಲಿ ಮತ್ತೊಬ್ಬ ಕಳ್ಳನನ್ನ ಹಿಡಿದು ಬಂಧಿಸಿದ್ದಾರೆ. ಯಾವತ್ತು ಹೋಗಿದ್ದು, ಯಾವತ್ತು ಮಾಡಿದ್ದು, ಇದೇ ಮನೇನ ಯಾವ್ದು ಇದೇ ఎవరు వచ్చిండ్రీ వచ్చిండ్ರಿ వచ్చి అక్కడే ಹೋಗಿ ನೀವು ಬರಬೇಡಿ, ಬೇರೆ ಹೋಗಿ ಆ ಕಡೆ లోపల ఎవరు పోయింది, నువ్వు బండి మీద ఎవరు ఉండే ఇతను ఉండే పోయి ఏం అడుగుతుంది, సార్ సార్ ఉన్నాడని అడుగుతుంది. దానికి ఏం చెప్పా